ಅಸ್ಸಲಾಮುಅಲೈಕುಂ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಹಿಂದಿನ ದಿನ ನಾವೆಲ್ಲ ಹೋಗಿದ್ದು ಕುತುಬ್ ಮಿನಾರ್ಗೆ. ಆದರೆ ಇವಾಗ ಹೋಗ್ತಾ ಇರೋದು ನಾವು ಎಲ್ಲಪ್ಪ ಅಂದರೆ ಡೆಲ್ಲಿಲಿರೋ ಇಂಡಿಯಾ ಗೇಟ್ ನೋಡೋಕ್ಕೆ. ಇಂಡಿಯಾದಲ್ಲಿ ಇದು ಇಂಡಿಯನ್ಸ್ ಆಗಿ ನಾವು ಇಂಡಿಯಾ ಗೇಟ್ ನೋಡಿಲ್ಲ ಅಂದರೆ ಆಗುತ್ತಾ? ಫಾರಿನರ್ಸೇ ಬರ್ತಿದ್ದಾರೆ, ಇಂಡಿಯನ್ಸ್ ಆಗಿ ನಾವೇ ನೋಡಲಿಲ್ಲ ಅಂದರೆ ವೇಸ್ಟ್. ಅದಕ್ಕೋಸ್ಕರ ಹೋಗ್ತಿದ್ವಿ. ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಈ ಕಾರ್ನ ನೋಡಿದೆ. ಈ ಕಾರ್ನ ನೋಡಿದ್ರೆ ನಿಮಗೆ ಏನೇನು ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೋಗಿ ಎಂಟ್ರಿ ಆದೋ ಇಂಡಿಯಾ ಗೇಟ್ ಎಂಟ್ರೆನ್ಸ್ ಅಲ್ಲಿ ನಾವು ನೋಡಿದ ಈ ಥರ ವಾಟರ್ದೆಲ್ಲ ಇತ್ತು. ಆಮೇಲೆ ಪಾರ್ಕ್ ಥರ ಎಲ್ಲ ಇತ್ತು. ಗ್ರೀನರಿ ಫುಲ್ ಅಂದರೆ ಫುಲ್ ಗ್ರೀನರಿ ಥರ ಇತ್ತು. ಹೆವಿ ಅಂದರೆ ಹೆವಿ ದೊಡ್ಡ ಪಾರ್ಕು. ಡೆಲ್ಲಿಲಿರೋ ದೊಡ್ಡ ಪಾರ್ಕು ಇದೇನೆ. ಹೋದೋ ಇಂಡಿಯಾ ಗೇಟ್ ನೋಡಿ ದೂರದಿಂದ ಎಷ್ಟು ಚಿಕ್ಕದಾಗಿ ಕಾಣ್ತಿದೆ, ಆದರೆ ಹತ್ರ ಹೋದಂಗೆ ನಮಗೆ ಗೊತ್ತಾಗಿದ್ದು ಇಂಡಿಯಾ ಗೇಟ್ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಅಂತ. ನೋಡಿ ಕತ್ತು ಈ ಥರ ಮೇಲೆ ಎತ್ತಿ ನೋಡಬೇಕು, ಅಷ್ಟು ಅಂದರೆ ಅಷ್ಟು ದೊಡ್ಡದಾಗಿ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಟ್ಟಿರುವಂಥ ಒಂದು ಇಂಡಿಯಾ ಗೇಟ್. ನ್ಯಾಷನಲ್ ವಾರ್ ಮೆಮೋರಿಯಲ್ ಅಂತ ಬರೆದಿದ್ದಾರೆ ನೋಡಿ. ಅದೊಂದು ಮೆಮೊರಿಗೋಸ್ಕರನೇ ಕಟ್ಟಿರುವಂಥ ಪ್ಲೇಸ್ ಇದು ಇಂಡಿಯಾ ಗೇಟ್ ಆಗಿದೆ. ಅಲ್ಲಿ ಸೆಕ್ಯೂರಿಟಿ ಕೇಳಿದಾಗ ಅದನ್ನೆಲ್ಲ ಹೇಳಿದ್ರು, ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಹೋಗ್ತಾ 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 ಹೆವಿ ಅಂದರೆ ಹೆವಿ ದೊಡ್ಡದಾಗಿದೆ. ಇದು ಎಷ್ಟು ಎಕರೆ ಇದೆ ಅಂತ ನನಗೂ ಗೊತ್ತಿಲ್ಲ. ಇವ್ರನ್ನ ಯಾಕೆ ಝೂಮ್ ಮಾಡಿ ತೋರಿಸ್ತಿದ್ದೀನಿ ಅಂದರೆ, ಇವರು ಒಬ್ಬರು ಸೈನಿಕರು. ಇವ್ರ ಕೆಲಸ ಏನಪ್ಪ ಅಂದರೆ ಇಲ್ಲಿ 10 ನಿಮಿಷ ಕಂಟಿನ್ಯೂಸ್, 10 ನಿಮಿಷ ಇಲ್ಲ 15 ನಿಮಿಷ ಅಂದರೆ 1/4 ಗಂಟೆ ಟೈಮ್ ಕಂಟಿನ್ಯೂಸ್ ಒಳ್ಳೆ ಗೊಂಬೆ ಥರ ನಿಂತಿರ್ಬೇಕು ಗೈಸ್. ಗೊಂಬೆ ಥರ ನಿಂತಿರ್ತಾರೆ. ಆಮೇಲೆ ಅವ್ರಿಗೆ 5 ನಿಮಿಷ ಬ್ರೇಕ್ ಕೊಡೋಕ್ಕೆ ಇನ್ನೊಬ್ಬರು ಮಾರ್ಚ್ ಫಾಸ್ಟ್ ಮಾಡ್ಕೊಂಡು ಬಂದು ಅವರು ಕಳ್ಸೋ ಗಂಟನೂ ಅವರು ಪಿನ್ ಪಾಯಿಂಟ್ ಬೆಳ್ಳು ಕೂಡ ಅಲ್ಲಾಡ್ಸಲ್ಲ. ಅಷ್ಟು ಅಂದರೆ ಅಷ್ಟು ಶಿಸ್ತಾಗಿ ನಿಂತಿರ್ತಾರೆ. ಅದಾದಮೇಲೆ ಬೇರೆಯವ್ರು ಬಂದು ಅಲ್ಲಿ ರಿಪ್ಲೇಸ್ ಆಗಿ ಅವ್ರು ನಿಂತ್ಕೋತಾರೆ. ಅವರು ಅಷ್ಟೇ ಎಷ್ಟು ಶಿಸ್ತಾಗಿ ನಿಂತಿರ್ಬೇಕಂದ್ರೆ ಅಷ್ಟು ಶಿಸ್ತಾಗಿ ಒಂದು ಬೆರಳು ಕೂಡ ಅಲ್ಲಾಡಿಸ್ಬಾರ್ದು, ಅಷ್ಟು ಶಿಸ್ತಾಗಿ ನಿಂತಿರಬೇಕು. ಅದಾದಮೇಲೆ ಎಂಟ್ರಿ ಆಗಿ ಒಳಗಡೆ ಹೋಗಿದ ತಕ್ಷಣ ನಾವು ನೋಡಿದ ಈ ಥರ ಕೆತ್ತನೆಗಳು ನೋಡಿ. ಗೋಡೆ ಮೇಲೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಎಲ್ಲ ಬ್ಯಾಟಲ್, ಒಂದು ಮಿನಿಮಮ್ ಒಂದು 5 ರಿಂದ 6 ಬ್ಯಾಟಲ್ ಬಗ್ಗೆ ಎಲ್ಲ ಕೆತ್ತನೆ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಅದು ಎಷ್ಟು ರಿಯಲ್ ಥರ ಕಾಣ್ತಿದೆ ನೋಡಿ. ಗೋಡೆಯಿಂದ ಸೀದಾ ಆರ್ಮಿ ಮೆಂಬರ್ ಎದ್ದು ಬರಂಗೆ ಕಾಣಿಸ್ತಿದೆ. ಎಕ್ಸಾಂಪಲ್ ಬ್ಯಾಟಲ್ ಆಫ್ ಗಂಗಾಸಾಗರ್, ಬ್ಯಾಟಲ್ ಆಫ್ ಅದರ್ ಅಂದರೆ ಸುಮಾರು ಬ್ಯಾಟಲ್ ಅಂದರೆ 5 ರಿಂದ 6 ಬ್ಯಾಟಲ್ ಬಗ್ಗೆ ಅಲ್ಲಿ ಕೆತ್ತನೆ ಮಾಡಿ ತುಂಬ ಬ್ಯೂಟಿಫುಲ್ಲಾಗಿ ಕೆತ್ತನೆ ಮಾಡಿ ರಿಯಲ್ ಥರನೇ ತೋರಿಸಿದ್ದಾರೆ. ಆ ಕೆತ್ತನೆ ಕೆಳಗಡೆನೆ ಅದ್ರ ಬಗ್ಗೆ ಅದು ಯಾವ ಇಶ್ವಿಲ್ ನಡೀತು, ಆಮೇಲೆ ಯಾವ ಪ್ಲೇಸಲ್ಲಿ ನಡೀತು ಎಲ್ಲ ಅಂದರೆ ಎಲ್ಲ ಇನ್ಫಾರ್ಮೇಷನ್ ಕೆಳಗಡೆ ಮೆನ್ಷನ್ ಮಾಡಿ ಅದಾದಮೇಲೆ ಅಲ್ಲಿ ಮೇಲ್ಗಡೆ ಕೆತ್ತನೆ ಮಾಡಿದ್ದಾರೆ. ನೋಡಿ ಹೆಂಗೆ ನಿಂತಿದ್ದಾರೆ ಅಂತ. ಒಂದು ಚೂರು ಅಂದರೆ ಚೂರು ಅಲ್ಲಾಡಲ್ಲ ಗೈಸ್, ಅಷ್ಟು ಶಿಸ್ತಾಗಿ ನಿಂತಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಅದು ಗೋಡೆ ಥರನೇ ಕಾಣ್ತಿಲ್ಲ, ಅದೇನೋ ರಿಯಲ್ ಥರನೇ ಕಾಣ್ತಿದೆ. ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರೋಂಥ ಒಂದು ಪ್ಲೇಸ್ ಇಂಡಿಯಾ ಗೇಟ್. ಇಂಡಿಯಾದ ಬಗ್ಗೆ ಇದು ನೋಡಿ, ಸಮುದ್ರದಲ್ಲಿ ಒಂದು ಬ್ಯಾಟಲ್ ನಡೀತು. ಅದು ಯಾವ ಇಸ್ವಿಲಿ ಅಂತ ಅಲ್ಲಿ ನೋಡಿಲ್ಲ ಆಲ್ಮೋಸ್ಟ್ ಆಗಿ. ಇದು ರಿಯಲ್ ಗನ್ ಅಲ್ಲಿ ಇಟ್ಟಿದ್ರು ನೋಡಿ, ರಿಯಲ್ ಗನ್ ಹೆಂಗಿದೆ ಅಂತ. ಅದು ಮೇಲ್ಗಡೆ ಕತ್ತಿ ಥರ ಇದೆ ಎಲ್ಲ. ಅಂದರೆ ಮಿನಿಮಮ್ ಒಂದು 2 kg ಇತ್ತು. ಅಷ್ಟು ಅಂದರೆ ಅಷ್ಟು ತೂಕ ಇತ್ತು. ನೋಡಿ ಹೆಂಗೆ ನಿಂತಿದ್ದಾರೆ ಅಂತ. ಒಂದು ಚೂರು ಅಂದರೆ ಚೂರು ಅಲ್ಲಾಡ್ತಾ ಇಲ್ಲ. ಇವತ್ತಿನ ವ್ಲಾಗಲ್ಲಿ ಇಷ್ಟ ಗಾಯ್ಸ್. ನಾಳೆ ಮತ್ತೆ ಸಿಗೋಣ. ಅಲ್ಲಿ ಗಂಟ ನೋಡ್ತಾ ಇರಿ ನಮ್ಮ ಚಾನಲ್ನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು, ಟೇಕ್ ಕೇರ್ ಆಲ್, ಬಾಯ್.